ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕೈಲಾಸ ಪರ್ವತದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಕೈಲಾಸ ಪರ್ವತದ ತುತ್ತ ತುದಿಯಲ್ಲಿ ಏನಿದೆ ಗೊತ್ತಾ? ಅದನ್ನ ಮೊದಲು ಅರಿತವರು ಯಾರು ಗೊತ್ತಾ? ಕೈಲಾಸ ಪರ್ವತದ ಅಚ್ಚರಿಯ ಮತ್ತು ವಿಸ್ಮಯಕಾರಿ ವಿಷಯಗಳನ್ನ ರಿವೀಲ್ ಮಾಡ್ತೀವಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಇನ್ನು ಭಗವಾನ್ ಶಿವನು ಇಂದಿಗೂ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆ. ಇನ್ನು ಭಗವಾನ್ ಶಿವನು ಇಂದಿಗೂ ಕೂಡ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾನೆ ಅನ್ನೋ ನಂಬಿಕೆ ಹಿಂದೂ ಧರ್ಮದವರದ್ದಾಗಿದೆ. ವಿಶೇಷ ಅಂದರೆ ಕೈಲಾಸ ಪರ್ವತದಲ್ಲಿ ಶಿವನ ಡಮರುಗ ಸದ್ದು ಮಾಡುತ್ತೆ ಅಂತ ಹೇಳಲಾಗುತ್ತೆ. ಕೈಲಾಸ ಪರ್ವತದ ಬಗ್ಗೆ ಇರುವ ಅನೇಕ ನಿಗೂಢ ಕಥೆಗಳಲ್ಲಿ ಇದು ಕೂಡ ಒಂದು. ಶಿವನ ಇಡೀ ಕುಟುಂಬವು ಕೈಲಾಸ ಪರ್ವತದಲ್ಲಿ ನೆಲೆಸಿದೆ ಅಂತ ಹಲವರು ನಂಬಿದ್ದಾರೆ. ಇದಕ್ಕೆ ಕಾರಣ ಇದುವರೆಗೂ ಯಾವುದೇ ಪರ್ವತಾರೋಹಿಯಿಂದ ಕೈಲಾಸ ಪರ್ವತವನ್ನು ಏರೋದಕ್ಕೆ ಸಾಧ್ಯವಾಗಿಲ್ಲ. ಅನೇಕ ಪರ್ವತಾರೋಹಿಗಳು ಕೈಲಾಸ ಪರ್ವತವನ್ನು ಏರಲು ಪ್ರಯತ್ನಿಸಿ ವಿಫಲರಾಗಿದ್ದಾರೆ. ಹಿಂದೂ ಧರ್ಮದಲ್ಲಿ ಪವಿತ್ರ ಅಂತ ಪರಿಗಣಿಸಲಾಗಿರೋ ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಅನೇಕ ರಹಸ್ಯಗಳು ಇವೆ. ಈ ರಹಸ್ಯಗಳಲ್ಲಿ ಒಂದು ಕೈಲಾಸ ಪರ್ವತದಲ್ಲಿ ಬರುವಂತಹ ನಿಗೂಢ ಶಬ್ದ. ಕೈಲಾಸ ಪರ್ವತವನ್ನು ಸುತ್ತಿದ ಜನರು ಅಲ್ಲಿ ನಿಗೂಢ ಶಬ್ದ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಿರಂತರವಾಗಿ ಡಮರುಗ ಶಬ್ದ ಕೇಳಿಸ್ಬರುತ್ತೆ ಅಂತ ಹೇಳಿದ್ದಾರೆ. ಇದು ಭಗವಾನ್ ಭೋಲೆನಾಥನು ಡಮರುಗ ನುಡಿಸುವ ಶಬ್ದ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಕೈಲಾಸ ಪರ್ವತದಿಂದ ಓಂ ಶಬ್ದವು ಕೂಡ ನಿರಂತರವಾಗಿ ಕೇಳಿ ಬರ್ತಾನೆ ಇರುತ್ತೆ ಅಂತ ಹೇಳಲಾಗುತ್ತೆ. ಕೈಲಾಸ ಪರ್ವತದ ಮೇಲೆ ಹಿಮವು ಸಂಗ್ರಹವಾದಾಗ ಮತ್ತು ಗಾಳಿಯು ಈ ಹಿಮದೊಂದಿಗೆ ಡಿಕ್ಕಿ ಹೊಡೆದಾಗ ಶಬ್ದವು ಉತ್ಪತ್ತಿಯಾಗತ್ತೆ ಅನ್ನೋ ವಾದವೂ ಇದೆ. ಈ ಶಬ್ದದಿಂದ ಹೊರಹೊಮ್ಮುವ ಪ್ರತಿಧ್ವನಿ ಓಂ ರೂಪದಲ್ಲಿ ಕೇಳಿಸುತ್ತೆ ಅಂತ ಹೇಳಲಾಗುತ್ತೆ. ಪುರಾಣಗಳ ಪ್ರಕಾರ ಅಲೌಕಿಕ ಶಕ್ತಿಗಳು ಕೈಲಾಸ ಪರ್ವತದಲ್ಲಿ ನೆಲೆಸಿವೆ. ಅನೇಕ ದೇವಾನುದೇವತೆಗಳು ಇರೋದ್ರಿಂದ ಕೈಲಾಸ ಪರ್ವತವನ್ನು ಸ್ವರ್ಗದ ಬಾಗಿಲು, ಸ್ವರ್ಗದ ದ್ವಾರವು ಅಂತ ಪರಿಗಣಿಸಲಾಗಿದೆ. ಇಂದಿಗೂ ಕೂಡ ಶಿವನು ಕೈಲಾಸ ಪರ್ವತದಲ್ಲಿ ತಪಸ್ಸು ಮಾಡ್ತಿದ್ದಾನೆ ಅಂತ ಹೇಳಲಾಗುತ್ತೆ. ಹಿಂದೂ ಧರ್ಮದ ಹೊರತಾಗಿ ಬೌದ್ಧ ಮತ್ತು ಜೈನ ಧರ್ಮದವರಿಗೂ ಕೈಲಾಸ ಪರ್ವತ ತುಂಬಾ ವಿಶೇಷವಾಗಿದೆ. ಬೌದ್ಧ ಧರ್ಮದ ಅನುಯಾಯಿಗಳು ಕೈಲಾಸ ಪರ್ವತವನ್ನು ಭಗವಾನ್ ಬುದ್ಧನ ವಾಸಸ್ಥಾನ ಅಂತ ಪರಿಗಣಿಸಿದ್ದಾರೆ. ಜೈನ ಧರ್ಮೀಯರು ಕೂಡ ಕೈಲಾಸ ಪರ್ವತವನ್ನು ಅತ್ಯಂತ ಪವಿತ್ರ ಸ್ಥಳ ಅಂತ ಪರಿಗಣಿಸಿದ್ದಾರೆ. ಕೈಲಾಸ ಪರ್ವತ ಇಂದಿಗೂ ನಮಗೆ ನಿಗೂಢ ಹಾಗೂ ರಹಸ್ಯಮಯ ತಾಣವಾಗಿದೆ. ಇಲ್ಲಿ ಶಿವ ಪಾರ್ವತಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆಯೂ ಇದೆ. ಆದರೆ ಕೈಲಾಸ ಪರ್ವತದಲ್ಲಿ ಏನಿದೆ ಅನ್ನೋದರ ಕುರಿತು ಇಂದಿಗೂ ಕೂಡ ಯಾರಿಂದಲೂ ಕೂಡ ತಿಳಿಯುವುದಕ್ಕೆ ಸಾಧ್ಯವಾಗಿಲ್ಲ. ಕೈಲಾಸ ಪರ್ವತವನ್ನ ಮೊದಲು ಅರಿತವರು ಯಾರು ಗೊತ್ತಾ? ಕೈಲಾಸ ಪರ್ವತವನ್ನ ಮೊಟ್ಟ ಮೊದಲು ಕಂಡು ಹಿಡಿದಿದ್ದೆ ಮುಸ್ಲಿಂ ಯುವಕ ಅಂತಂದ್ರೆ ನೀವು ನಂಬ್ತೀರಾ? ಜೊತೆಗೆ ಕೈಲಾಸ ಪರ್ವತದ ತುತ್ತ ತುದಿಯಲ್ಲಿ ಏನೆಲ್ಲ ಇದೆ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಿಂದೂ ಧರ್ಮೀಯರಿಗೆ ಕೈಲಾಸ ಪರ್ವತ ಅತ್ಯಂತ ಪುಣ್ಯ ಕ್ಷೇತ್ರವಾಗಿದೆ. ನಾವು ಮರಣ ಹೊಂದುವುದರೊಳಗೆ ಒಮ್ಮೆಯಾದರೂ ಕೈಲಾಸ ಪರ್ವತವನ್ನ ನೋಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಯಾಕಂದ್ರೆ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿ ನೆಲೆಸಿದ್ದಾರೆ ಅನ್ನೋ ಹಿಂದೂ ನಂಬಿಕೆ ಹಾಗೂ ಅದನ್ನ ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಹೇಳಲಾಗಿದೆ. ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಅನೇಕ ರಹಸ್ಯಗಳನ್ನು ನಾವು ಇಂದಿಗೂ ಕೂಡ ಕೇಳಬಹುದು, ನೋಡಬಹುದು. ಕೈಲಾಸ ಪರ್ವತವನ್ನ ಏರಿ ಇಳಿದವರು, ಕೈಲಾಸ ಪರ್ವತವನ್ನ ಏರಿದವರು, ನೋಡಿದವರು ಹಿಂತಿರುಗಿ ಬಂದಿಲ್ಲ ಅನ್ನೋದು ಸಾಕಷ್ಟು ಜನರು ಹೇಳೇ ಇರ್ತಾರೆ ಅಥವಾ ನೀವು ಕೇಳೇ ಇರ್ತೀರ. ಕೈಲಾಸ ಪರ್ವತವನ್ನೇರಿದ್ದು ಒಬ್ಬ ಮಿಲರೇಪ ಕೂಡ ಒಬ್ರು. ನಂತರ ಭೂಮಿಗೆ ಮತ್ತೆ ವಾಪಸ್ ಬಂದಿರೋರ ಸಂತರಲ್ಲಿ ಮಿಲರೇಪ ಅನ್ನುವಂತಹ ಸಂತರು ಒಬ್ರು. ಹಾಗಾದ್ರೆ ಮಿಲರೇಪ ಅವರು ಈ ಕೈಲಾಸ ಪರ್ವತದ ಮೇಲೆ ಏನ್ ನೋಡಿದ್ರು? ಅವರು ಏನ್ ಹೇಳಿದ್ರು? ಅಲ್ಲಿ ನಿಜವಾಗ್ಲೂ ಕೂಡ ಶಿವಪಾರ್ವತಿ ನೆಲೆಸಿದ್ದಾರ? ಆ ಮಿಲರೇಪ ಅನ್ನುವಂತಹ ಸಾಧುವಿನ ಕಣ್ಣಿಗೆ ಬಿದ್ದಿದ್ದಾದ್ರೂ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಮಿಲರೇಪ ಅನ್ನೋರು ಒಬ್ಬ ಟಿಬೇಟನವರು. ಇವರ ನಂಬಿದ್ದಂತಹ ಹೆಸರು ತುಪಾಕ, ಅಂದ್ರೆ ಆನಂದ ಹೊಂದಿರುವಂತಹ ವ್ಯಕ್ತಿ ಅಂತ ಅರ್ಥ.
ಇವರು ಕ್ರಿಸ್ತಶಕ 1052ರಲ್ಲಿ ಟಿಬೆಟ್ನ ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹಿರಿಯ ಮಗನಾಗಿ ಜನಿಸ್ತಾರೆ. ಇವರ ಕುಟುಂಬ ಎಷ್ಟು ಶ್ರೀಮಂತವಾಗಿತ್ತಂತಂದ್ರೆ ಮಿಲರೇಪ ಅವರ ಕೂದಲನ್ನ ಚಿಕ್ಕವರಿದ್ದಾಗ ಚಿನ್ನ ಮತ್ತು ಬೆಳ್ಳಿಯಂತಹ ಇನ್ನಿತರೆ ಅಮೂಲ್ಯ ಲೋಹಗಳಿಂದ ಹೆಣೆಯಲಾಗ್ತಾ ಇತ್ತಂತೆ. ಅತ್ಯಂತ ಸ್ಫುರದ್ರೂಪಿ ಯುವಕನಾಗಿದ್ದ ಮಿಲರೇಪಾಗೆ ಪ್ರೀತಾ ಎನ್ನುವ ಸಹೋದರಿಯೂ ಕೂಡ ಇದ್ಲು. ಮಿಲರೇಪ 7 ವರ್ಷ ಚಿಕ್ಕವನಾಗಿದ್ದಾಗ ತಂದೆಯನ್ನ ಕಳ್ಕೊಳ್ತಾರೆ. ಅವರ ಆಸ್ತಿ ಎಲ್ಲವೂ ಕೂಡ ಮಿಲರೇಪ ಅವರ ಹೆಸರಿಗೆ ಬಂದ್ಬಿಡತ್ತೆ. ಮಿಲರೇಪ ಮತ್ತು ಆತನ ತಾಯಿ ಹಾಗೂ ಸಹೋದರ ಸಹೋದರಿ ಚಿಕ್ಕಪ್ಪ ಚಿಕ್ಕಮ್ಮನೊಂದಿಗೆ ವಂಚನೆಗೆ ಒಳಗಾಗದಂತಹ ಸಂದರ್ಭದಲ್ಲಿ ಇವನು ಏನ್ ಮಾಡ್ತಾನಂತಂದ್ರೆ ಗುಡಿಸಲು ಬಿಟ್ಟು ಅಂದ್ರೆ ಮನೆ ಬಿಟ್ಟು ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾನೆ. ಮಿಲರೇಪ ಮಾಟ ಮಂತ್ರ ವಾಮಾಚಾರದ ಮೂಲಕ ಚಿಕ್ಕಪ್ಪನಿಗೆ ಪಾಠ ಕಲಿಸಬೇಕು ಅಂತ ಮುಂದಾಗ್ತಾನೆ. ತನ್ನ ವಾಮಾಚಾರ ಶಕ್ತಿಯಿಂದ ಅವರು ಒಮ್ಮೆ ಆಲೆಕಲ್ಲಿನ ಮಳೆಯನ್ನ ಸುರಿಸಿ ತಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಕುಟುಂಬವನ್ನ ನಾಶ ಮಾಡ್ತಾರೆ. ನಂತರ ಮಿಲರೇಪ ಪ್ರೌಢಾವಸ್ಥೆಗೆ ಬಂದಾಗ ಬೌದ್ಧ ಧರ್ಮವನ್ನ ಅನುಸರಿಸ್ತಾರೆ ಹಾಗೂ ಜೆಂಗ್ಸಿಂಗ್ ಎಂಬ ಹೆಸರಿನಿಂದಲೂ ಬೌದ್ಧನ ಮಹಾನ್ ಸಂತರು ಕೂಡ ಆಗ್ತಾರೆ. ಇನ್ನು ಮಿಲರೇಪ ಕೈಲಾಸ ಪರ್ವತವನ್ನ ಏರಿದ್ರು. ಮಿಲರೇಪ ಅನ್ನುವಂತಹ ವ್ಯಕ್ತಿ ಕೈಲಾಸ ಪರ್ವತವನ್ನ ಏರುವ ಅವಕಾಶ ಸಿಕ್ಕಿದ್ದು ಅವರ ಗುರು ಮರಾಪರಿಂದ. ಮಿಲರೇಪ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಪರೀಕ್ಷಿಸುವುದಕ್ಕಾಗಿ ಮರಾಪರು ಮಿಲರೇಪ ಬಳಿ ಒಮ್ಮೆ ಕೈಲಾಸ ಪರ್ವತವನ್ನ ಹತ್ತುವಂತೆ ಸಲಹೆ ನೀಡ್ತಾರೆ. ಮಿಲರೇಪ ಕೈಲಾಸ ಪರ್ವತವನ್ನ ಏರಿದ್ರೆ ಅವರ ಗುರುವಿದ್ಯೆ ಪೂರ್ಣಗೊಳ್ತಾ ಇದ್ದ ಕಾರಣ ಅದು ಅವರಿಗೆ ಅಗ್ನಿ ಪರೀಕ್ಷೆಯೇ ಆಗಿತ್ತು. ಬಳಿಕ ಕೆಲವೊಂದಿಷ್ಟು ಶಿಷ್ಯರೊಂದಿಗೆ ತನ್ನ ಗುರುಗಳ ಆಶೀರ್ವಾದವನ್ನ ಪಡೆದುಕೊಂಡು ಕೈಲಾಸ ಪರ್ವತದತ್ತ ಪ್ರಯಾಣ ಮಾಡ್ತಾರೆ. 1993ರಲ್ಲಿ ಪಶ್ಚಿಮ ದಿಕ್ಕಿನಿಂದ ಅವರು ಕೈಲಾಸ ಪರ್ವತವನ್ನ ಏರುತ್ತಾರೆ. ಪರ್ವತ ಏರುವ ಸಮಯದಲ್ಲಿ ಧರ್ಮ ಪ್ರಚಾರಕರಾದ ನರೋವಂಜಿ ಭೇಟಿಯಾಗಿ ಯಾರು ಮೊದಲು ಈ ಕೈಲಾಸ ಪರ್ವತವನ್ನ ಏರ್ತಾರೋ ಅವರು ರಾಜರಾಗ್ತಾರೆ ಎನ್ನುವ ಷರತ್ತನ್ನ ಹಾಕ್ತಾರೆ. ಇವರಿಬ್ಬರ ನಡುವೆ ಸ್ಪರ್ಧೆ ಆರಂಭವಾಗುತ್ತೆ. ಮಿಲರೇಪ ಅವರು ನರೋವಂಜಿಗಿಂತಲೂ ಮೊದಲು ಪರ್ವತವನ್ನ ಏರಿ ತುತ್ತ ತುದಿಯಲ್ಲಿ ಕುಳಿತುಕೊಂಡು ಬಿಡ್ತಾರೆ. ಆಗ ನರೋವಂಜಿಗೆ ತನ್ನ ತಪ್ಪಿನ ಅರಿವಾಗಿ ಮಿಲರೇಪ ಬಳಿ ಕ್ಷಮೆಯನ್ನ ಕೇಳ್ತಾರೆ. ನಂತರ ಮಿಲರೇಪ ಹಿಮದಿಂದ ತುಂಬಿದಂತಹ ಕೈಲಾಸ ಪರ್ವತದಿಂದ ಒಂದು ಹಿಡಿ ಮಂಜುಗಡ್ಡೆಯನ್ನ ತೆಗೆದುಕೊಂಡು ಕೈಲಾಸ ಪರ್ವತದತ್ತ ಎಸಿತಾರೆ. ಅದರಿಂದ ಇನ್ನೊಂದು ಪರ್ವತ ಸೃಷ್ಟಿಯಾಗತ್ತೆ. ಈ ಪರ್ವತವನ್ನ ಅವರು ಉಡುಗೊರೆಯಾಗಿ ನರೋವಂಜಿಗೆ ನೀಡ್ತಾರೆ. ಅಂದಿನಿಂದ ಈ ಪರ್ವತವನ್ನ ನರೋವರ ಪರ್ವತ ಅಂತ ಹೇಳಲಾಗತ್ತೆ. ಇನ್ನು ಮಿಲರೇಪ ಕೈಲಾಸ ಪರ್ವತದ ಮೇಲೆ ಕುಳಿತು ಧ್ಯಾನವನ್ನ ಮಾಡ್ತಾ ಇದ್ರು. ತನ್ನ ತಂತ್ರವಿದ್ಯೆಯ ಮೂಲಕ ಅವರ ಗುರುಗಳಾದ ಮರೂಪರು ಮಿಲರೇಪ ಕೈಲಾಸ ಪರ್ವತ ಏರುವುದನ್ನು ತಿಳಿತಾರೆ. ಅವರು ತನ್ನ ತಂತ್ರಶಕ್ತಿಯ ಮೂಲಕ ಮಿಲರೇಪ ಅವರನ್ನು ತಲುಪಿ ಅವರಿಗೆ ಅಲ್ಲಿಯೇ ಒಂದು ಗುಹೆಯಲ್ಲಿ ಕುಳಿತು ಧ್ಯಾನ ಮಾಡುವಂತೆ ಸಲಹೆಯನ್ನು ನೀಡುತ್ತಾರೆ. ಮಿಲರೇಪರು ತನ್ನ ಧ್ಯಾನ ಕಾರ್ಯವನ್ನು ಆರಂಭ ಮಾಡ್ತಾರೆ. ಆ ಸಮಯದಲ್ಲಿ ಆ ಗುಹೆಯಲ್ಲಿ ಮಿಲರೇಪ ಮುಂದೆ ತಂತ್ರಶಕ್ತಿಯ ಮಹಾನ್ ದೇವತೆ ಡಾಕಿನಿ ಪ್ರತ್ಯಕ್ಷಳಾಗಿ ನೀನು ಸಂಪೂರ್ಣವಾಗಿ ತಾಂತ್ರಿಕ ಶಕ್ತಿ ಪಡೆದುಕೊಂಡಿದ್ದೀಯಾ ಅಂತ ಆಶೀರ್ವಾದ ಮಾಡ್ತಾಳೆ. ಇಂದಿಗೂ ಮಿಲರೇಪ ಕೈಲಾಸ ಪರ್ವತದ ಗುಹೆಯಲ್ಲಿ ಧ್ಯಾನಗ್ರಸ್ತನಾಗಿದ್ದಾನೆ ಅಂತ ಬೌದ್ಧ ಧರ್ಮೀಯರು ನಂಬಿದ್ದಾರೆ. ಇನ್ನು ಕೈಲಾಸ ಪರ್ವತದಲ್ಲಿ ಏನಿದೆ? ಮಿಲರೇಪರು ಒಮ್ಮೆ ಕೈಲಾಸ ಪರ್ವತದಿಂದ ತನ್ನ ಗುರುಗಳ ಬಳಿ ಬಂದಾಗ ಅವರು ಕೆಲವು ಶಿಷ್ಯರನ್ನ ಕೈಲಾಸ ಪರ್ವತದ ಮೇಲೆ ಏನಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಮಿಲರೇಪ ಕೈಲಾಸ ಪರ್ವತದಲ್ಲಿ ಗಾಢವಾದ ಸೂರ್ಯ ರಶ್ಮಿ ಇದೆ, ಆ ಸೂರ್ಯ ರಶ್ಮಿಯನ್ನ ಪಡೆದುಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಹಿಮದ ಗಾಳಿಯು ದಂಡೆಯಂತೆ ಒಂದು ಬಂಡೆಯಾಗಿ ಬರುತ್ತೆ. ಕೊರೆಯುವ ಚಳಿ ಚರ್ಮವನ್ನ ಬೆಂಕಿಯಂತೆ ಸುಡುತ್ತೆ. ನಮ್ಮೊಳಗಿನ ಉಸಿರೇ ನಮಗೆ ಬೆಂಕಿಯ ಹಬೆಯಂತೆ ಬಿಸಿಯಾಗಿ ಹೊರಹೊಮ್ಮುತ್ತೆ ಅಂತ ಹೇಳಿದ್ರು. ಕೈಲಾಸ ಪರ್ವತವನ್ನ ಹತ್ತಬೇಕಾದ್ರೆ ಮೊದಲು ಕರ್ಮದಿಂದ ಮುಕ್ತರಾಗಬೇಕು, ವ್ಯಾಮೋಹ ತ್ಯಜಿಸಬೇಕು, ಸ್ವಾರ್ಥವನ್ನ ಬಿಡಬೇಕು ಅಂತ ಅಂತಿದ್ರು. ನಮ್ಮಂತೆಯೇ ಅಲ್ಲಿಯೂ ಕೂಡ ದೇವ ಮಾನವರು ಇದ್ದಾರೆ ಹಾಗೂ ಅಲ್ಲೊಬ್ಬ ದೇವನೂ ಇದ್ದಾನೆ. ಅವನು ನಮ್ಮಲ್ಲಿ ಇಂದ್ರಿಯ ಬಯಕೆ ಇರುವುದನ್ನ ಗುರುತಿಸಿದ್ರೆ ನಮ್ಮನ್ನ ಕೈಲಾಸ ಪರ್ವತಕ್ಕೆ ಮತ್ತೆಂದೂ ಬಾರದಂತೆ ಮಾಡ್ತಾನೆ. ನಮ್ಮನ್ನ ನಾವು ಸಂಪೂರ್ಣವಾಗಿ ಅಲ್ಲಿರುವ ದೇವರಿಗೆ ಅರ್ಪಿಸಿದಾಗ ಮಾತ್ರ ಕೈಲಾಸ ಪರ್ವತದಲ್ಲಿ ನಮಗೆ ಜಾಗ ಇದೆ, ಅಂದ್ರೆ ಕೈಲಾಸ ಪರ್ವತ ನಮ್ಮ ಪಾಲಿಗೆ ಸ್ವರ್ಗವಾಗತ್ತೆ ಅಂತ ಮಿಲರೇಪ ಹೇಳ್ತಾರೆ. ನಿಮಗೇನನ್ಸುತ್ತೆ? ಕೈಲಾಸ ಪರ್ವತದಿಂದ ಈ ಡಮರುಗ ಶಬ್ದ ಕೇಳಿ ಬರತ್ತಾ? ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತೊಂದು ರಹಸ್ಯಮಯ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ. ಎಲ್ಲರಿಗೂ ಶರಣು ಶರಣಾರ್ಥಿ.